ಬೇರೆ ವಿಷಯಗಳ ಬಗ್ಗೆ ನಿಪುಣರನ್ನು ಕರೆಸಿ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿ ಅದರ ಒಂದು ಸದುದ್ದೇಶ ನಮ್ಮ ಸಮಾಜಕ್ಕೆ ಏನು ಉಪಯೋಗ ಆಗಬೇಕು ಅನ್ನುವಂಥದ್ದು. ಈಗ ಹೇಳಬೇಕು ಅಂತ ಕರಿತೀವಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಕನ್ಸ್ಟ್ರಕ್ಷನ್ ಅಂತ. ಅದರಲ್ಲಿ ಈ ಪಾರ್ಟಿಯನ್ನು ನಮ್ಮ ಪರಿಣಿತರನ್ನು ಕರೆಸಿ ನಮ್ಮ ಇಂಜಿನಿಯರ್ಸ್ಗೂ ಕೊಡಿಸಿದ್ವಿ. ಅದಾದಮೇಲೆ ಈ ಲಾಸ್ಟ್ ಟೈಮ್ ನೋಡಿದ್ರೆ ಯಾವ ಥರ ಫ್ಲಡಿಂಗ್ ಆಯಿತು, ಇವತ್ತಿನವರೆಗೂ ಆ ರಸ್ತೆಗಳ ಅವಸ್ಥೆ ಯಾವ ಥರ ಇದೆ ಅಂತ ನಾವೇನು ಹೆಚ್ಚಿಗೆ ಹೇಳಬೇಕು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ದ ಫ್ಯೂಚರ್ ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸುಸ್ಥಿರತೆ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳಿದ್ರೆ ತಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ನಾವು ಸಸ್ಟೈನೇಬಲ್ ಅಂತಾನೆ ಕರೆಯೋದು ಒಳ್ಳೆಯದು. ಸೊ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು, ನಾವು ಯಾಕೆ ಅದನ್ನು ಇವಾಗ ಮಾಡಬೇಕು, ಮಾಹಿತಿ ಎಲ್ಲರಿಗೂ ನೀಡಬೇಕಾದಂಥ ಅವಶ್ಯಕತೆ ಯಾಕೆ ಬಂದಿದೆ ಇವತ್ತು ಅನ್ನೋದಕ್ಕೆ ಒಂದೆರಡು ಮಾತು ನಾನು ಹೇಳ್ತೀನಿ. ಅದಾದಮೇಲೆ ನಮ್ಮ ಸಹೋದ್ಯೋಗಿಗಳಿದ್ದಾರೆ, ಒಬ್ಬರಾದ್ಮೇಲೆ ಒಬ್ಬರಿಗೆ ನಾನು ಫಸ್ಟ್ ಅವರು ಪರಿಚಯ ಮಾಡಿಸ್ಕೊಡ್ತಾರೆ. ನಾನು ಶ್ರೀಕಾಂತ್ ಚನ್ನಾಳ್, ಚೇರ್ಮನ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸು. ಆಮೇಲೆ ಅವರು ಇಂಟ್ರೊಡಕ್ಷನ್ ಮಾಡಿ ಒಬ್ಬೊಬ್ಬರೇ ತಮಗೆ ಮಾಹಿತಿಗಳನ್ನು ನೀಡ್ತಾರೆ. ಸೊ ಈ ಒಂದು ವಿಷಯ ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋದು ಯಾಕೆ ಬಂತು ಅಂತ ಹೇಳ್ತೇನೆ. ಈ ಭೂಮಿ ಮೇಲೆ ನಾವು ಈಗ ಕೂತಿರೋದಾಗ್ಲಿ ನಿಂತಿರೋದಾಗ್ಲಿ ನಮಗೆ ಬೇಕಾದಂಥ ವಸ್ತುಗಳಾಗಲಿ ಎಲ್ಲಿಂದ ಬರ್ತಾವೆ ಅಂತ ಕೇಳಿದ್ರೆ ಒಂದೇ ಉತ್ತರ, ಅಲ್ಟಿಮೇಟ್ಲಿ ಭೂಮಿಯಿಂದನೇ ಬರಬೇಕು. ನಾವು ಕೂತಿರೋ ಚೇರೇ ಇರ್ಬೋದು, ಈ ನೆಲ ಮೇಲಿನ ಒಂದು ರೂಫ್ ಇರ್ಬೋದು, ಚಾವಣಿ, ಅಥವಾ ನಮ್ಮ ಟೇಬಲ್ ಇರ್ಬೋದು, ನಾವು ಕೈಲಿಡಿದಂಥ ಇದೇ ಮೈಕ್ ಇರ್ಬೋದು, ಇವೆಲ್ಲ ಒಂದಿಲ್ಲ ಒಂದು ರೀತಿಯಿಂದ ಭೂಮಿಯಿಂದ ಬಂದಂಥ ವಸ್ತುಗಳೇ. ನಾವು ಭೂಮಿಯಿಂದ ಎಷ್ಟು ತೆಗಿತಿದ್ದೀವಿ ಅಂತಂದ್ರೆ ಆ ಭೂಮಿಯ ಪರಿಸರವನ್ನ ಹಾಳು ಮಾಡ್ತಾ ಇದ್ದೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ನಾವು ಈ ಸರಿ ಫ್ಲಡಿಂಗ್ ನೋಡಿದ್ವಿ. ಯುರೋಪ್ನಲ್ಲಿ ಎಂದೂ ಕಾಣಲಾರ್ದಂತ ಬಿಸಿಲು ಅಥವಾ ಟೆಂಪರೇಚರ್ ಏನಿದೆಯಲ್ಲ ಅದು 40 ಮೇಲೆ ಹೋಯ್ತು. ಯುರೋಪ್ನಲ್ಲಿ ಯಾವತ್ತೂ ಆ ಥರದ್ದು ಕಂಡಿದ್ದಿಲ್ಲ. ಅದೇ ತರ ನಮಗೆ ಈ ಸಾರಿ ಫ್ಲಡ್ಡಿಂಗು ಈ ಶತಮಾನದಲ್ಲೇನೆ ಆಲ್ಮೋಸ್ಟ್ 70 ಇಯರ್ಸ್ ಅಂತೇನೋ ನ್ಯೂಸ್ ಬಂತು, ನಾವು ಓದಿದ್ವಿ. ಮ್ಯಾಕ್ಸಿಮಮ್ ರೇಂಜ್ ಈ ತರ ಆಗಲಾರ್ದಂತ ಒಂದು ಕಡೆಗೆ ಅತಿವೃಷ್ಟಿ, ಇನ್ನೊಂದು ಕಡೆಗೆ ಅನಾವೃಷ್ಟಿ, ಇವೆರಡನ್ನೂ ಆಗ್ತಿವೆ. ಇದು ಯಾಕೆ ಆಗ್ತಿದೆ ಅಂತಂದ್ರೆ ನಾವು ಎಕ್ಸ್ಪ್ಲಾಯ್ಟೇಷನ್ ಅಂತ ಏನು ಕರಿತೀವಿ, ಅಂದ್ರೆ ವಿಪರೀತವಾಗಿ ನಾವು ಭೂಮಿಯಿಂದ ಏನು ತೆಗಿಬೇಕು ಅದನ್ನ ಲಿಮಿಟೇಷನ್ ಮಾಡಿಲ್ಲ, ಸಿಕ್ಕಾಪಟ್ಟೆ ತೆಗೆದು ಭೂಮಿಯ ಒಂದು ಎಕೋ ಬ್ಯಾಲೆನ್ಸ್ ಅಂತ ಏನು ಕರಿತೀವಿ, ಅಥವಾ ಈ ಪರಿಸರ ಒಂದು ಅದರದೇ ಆದಂತ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇರುತ್ತೆ, ಅದನ್ನ ನಾವು ಹಾಳು ಮಾಡಿದೀವಿ ಇವತ್ತು. ಸೊ ಅದನ್ನ ಹಾಳು ಮಾಡಬಾರ್ದು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಸಸ್ಟೈನ್ ಆಗುವಷ್ಟರ ಮಟ್ಟಿಗೆ ಮಾತ್ರ ನಾವು ತಗೋಬೇಕು ಮುಂದಿನ ಪೀಳಿಗೆಗೆ. ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದೆ ಬರುವಂತವ್ರು ನಾಳೆ ಶಾಪ ಕೊಡಬಾರ್ದು, ನಮಗೆ ಎಲ್ಲ ಖಾಲಿ ಮಾಡಿ ಹೋಗ್ಬಿಟ್ರು ನನ್ನ ಮಕ್ಕಳು ಅಂತ. ಸೊ ಆ ಒಂದು ಉದ್ದೇಶದಿಂದ ಇದನ್ನ ನಾವು ಇಲ್ಲಿ ಬದುಕಬೇಕು, ಮುಂದಿನವ್ರಿಗೂ ಬದುಕಕ್ಕೆ ಬಿಡಬೇಕು, ಆ ಒಂದು ಸದುದ್ದೇಶದಿಂದ ಇದನ್ನ ಏರ್ಪಾಡು ಮಾಡಿದ್ವಿ. ಇದರಲ್ಲಿ ನಮ್ಮ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಬಹಳ ಮಹತ್ವ ಇದೆ. ಯಾಕೆ ಅಂತ ಹೇಳ್ತೇನೆ. ಈ ಮಟೀರಿಯಲ್ಸ್ ನಾವು ತಗೊಳ್ಳೋದ್ರಲ್ಲಿ ಎಲ್ಲರಿಗಿಂತಲೂ ನಾವೇ ಪ್ರವೀಣರು. ಸ್ಟೀಲ್ ಬೇಕು, ಮ್ಯಾಕ್ಸಿಮಮ್ ಮೈನಿಂಗ್ ಆಗೋದು. ಸಿಮೆಂಟ್ ಬೇಕು, ಅಲ್ಲಿನೂ ಮೈನಿಂಗ್ ಆಗಬೇಕು. ಒಂದು ಇಟ್ಟಿಗೆ ಬ್ಲಾಕ್ ಬೇಕಂದ್ರೂ ಮೈನಿಂಗ್ ಆಗಬೇಕು. ಕಲ್ಲು ಮೈನಿಂಗ್ ಆಗಬೇಕು, ಜಲ್ಲಿ ಆಗಬೇಕು. ಇವೆಲ್ಲದರಿಂದ ನಾವು ಒಂದು ಗುಡ್ಡಗಳನ್ನು ನಾಶ ಮಾಡ್ತಿದ್ದೀವಿ. ಬಳ್ಳಾರಿಗಳಲ್ಲಿ, ಆ ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ ನೀವು ಹೋಗಿ ನೋಡ್ಬೇಕು. ಹಿಂದಿನ ಒಂದು 25 ವರ್ಷದ ಹಿಂದೆ ನೀವು ಬಳ್ಳಾರಿ ನೋಡಿದ್ರೆ ಈಗಿನ ಬಳ್ಳಾರಿ ತುಂಬಾ ಡಿಫ್ರೆನ್ಸ್ ಇದೆ. ಅದಕ್ಕೆ ಕಾರಣ ಅಂತಂದ್ರೆ ಆ ನಮ್ಮ ಮೈನಿಂಗ್ಗೋಸ್ಕರ ಮಾಡಿರುವಂತ ಈ ಗುಡ್ಡಗಳನ್ನೆಲ್ಲ ಫ್ಲಾಟ್ ಮಾಡಿ ಇಟ್ಟಿದ್ದೀವಿ. ಆಮೇಲೆ ಇಲ್ಲೂ ಅಷ್ಟೇ ಎಷ್ಟೆಷ್ಟೋ ಕಡೆಗೆ ಯಾವ ತರ ಮೈನಿಂಗ್ಗಳಾದವು, ಏನೇನು ಅನಾಹುತಗಳಾದವನ್ನ ನಾವು ಗಮನಿಸಿದ್ದೀವಿ. ಸೊ ಈ ವಿಚಾರವಾಗಿ ಸಿವಿಲ್ ಇಂಜಿನಿಯರ್ಸ್ಗಳೇ ಮ್ಯಾಕ್ಸಿಮಮ್ ಇದನ್ನ ಬಳಸ್ತಾ ಇದ್ದಾರೆ ಪರಿಸರವನ್ನ. 40% ಆಫ್ ದ ಟೋಟಲ್ ಎಮಿಷನ್ಸ್, ಇಂಗಾಲದ ಎಮಿಷನ್ ಅಂತ ಅನ್ನುವಂಥದ್ದು ಏನಿದೆ ಅದು ನಮ್ಮ ಈ ಆಕ್ಟಿವಿಟೀಸ್ಗಳಿಂದನೇ ಜನರೇಟ್ ಆಗ್ತಾ ಇದೆ. ಸೊ ಈ ಮೇಲಿನ ನಾವು ಈ ಭೂಮಿಯ ಪದರಿನ ಮೇಲೆ ನಿನ್ನೆ ಯಾರಾದರೂ ಇದನ್ನ ಯಾವುದು ನಮ್ಮ ರೇಡಿಯೋ ಪ್ರೋಗ್ರಾಮ್ ಕೇಳಿದ್ರೆ ಅದ್ರ ಬಗ್ಗೆ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಸುಮಾರು ನಾವು ಮಾತಾಡಿದ್ವಿ. ಏನು ಅಂದ್ರೆ ಈ ಇಂಗಾಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಥವಾ ಅದಕ್ಕೆ ಸಂಬಂಧಿಸಿದಂತ ಕ್ಲೋರೋ ಕಾರ್ಬನ್ಸ್ ಅಂತ ಬರ್ತವೆ, ಅವು ಜನರೇಟ್ ಆಗಿದ್ದು ನಾವು ಈ ವಿಪರೀತ ಬಳಕೆಯಿಂದ ಮೇಲೆ ಹೋಗಿ ಆ ಓಝೋನ್ ಲೇಯರ್ನನ್ನ ನಾಶ ಮಾಡ್ತಾ ಇವೆ.
ಓಜೋನ್ ಲೇಯರ್ ನಾಶ ಆದರೆ ಏನಾಗುತ್ತೆ ಏನಿಲ್ಲ ಅಂತ ಅನ್ನೋದು ಐ ಥಿಂಕ್ ಎಲ್ಲರಿಗೂ ಗೊತ್ತಿರೋ ವಿಷಯ ಇರ್ಬೋದು. ಸೊ ಅದು ಹಾಳಾಗಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಗ್ಯಾಸ್ಗಳ ಮೇಲೆ ಹೋಗಲಾರ್ದಾಗೆ ತಡೆಬೇಕು ಅಂತಂದರೆ ಈ ಲಿಮಿಟೇಷನ್ನು ಏನು ಮಾಡಬೇಕು, ಇಂಗಾಲವನ್ನು ಕಡಿಮೆ ಮಾಡುವಂಥದ್ದು, ಫುಟ್ ಪ್ರಿಂಟನ್ನು ಕಡಿಮೆ ಮಾಡುವಂಥ ಒಂದು ವಸ್ತುಗಳನ್ನು, ಸಾಮಗ್ರಿಗಳನ್ನು ಹೇಗೆ ಬಳಸಬೇಕು ಅನ್ನುವಂಥದ್ದನ್ನು ನಿಪುಣರಿಂದ ನಮ್ಮ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ತಿಳಿಸಿಕೊಡುವುದೇ ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ. ಇಷ್ಟು ಹೇಳಿ ನಾನು ಈಗಾಗಲೇ ನಮ್ಮ ಚೇರ್ಮನ್ ಸಾಹೇಬ್ ಇದ್ರ ಬಗ್ಗೆ ರೆಡಿಕಾನ್ ಬಗ್ಗೆ ನಿಮ್ಗೆ ಹೇಳಿಕೊಟ್ಟಿದ್ದಾರೆ. ರೆಡಿಕಾನ್ ರೀಸೆಂಟ್ ಡೆವಲಪ್ಮೆಂಟ್ ಅಂಡ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ 2 ವರ್ಷಕ್ಕೊಮ್ಮೆ ಆಗುವಂಥ ಈ ಕಾರ್ಯಾಗಾರ ಇದು 10ನೇ ಎಡಿಷನ್ನು. 2005ರಲ್ಲಿ ಶುರುವಾಗಿತ್ತು, ಇದು 2022 10ನೇ ಎಡಿಷನ್ನು. ಈ ಸರಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ದ ಫ್ಯೂಚರ್ ಈ ಥೀಮ್ನ ತಗೊಂಡು ಈ ಕಾರ್ಯಾಗಾರನ ಮಾಡ್ತಾ ಇದ್ದೀವಿ. ಸಸ್ಟೈನಬಿಲಿಟಿ ನಮ್ಮ ಚೇರ್ಮನ್ ಸಾಹೇಬ್ ಹೇಳಿದಾಗೆ ನಾವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪ್ಲಾಯಿಟೇಷನ್ ತುಂಬ ಜಾಸ್ತಿ ಆಗ್ತದೆ, ಮಟೀರಿಯಲ್ಸ್ ಎಕ್ಸ್ಪ್ಲಾಯಿಟೇಷನ್. ಅದನ್ನು ಎಲ್ಲ ಜನರಿಗೆ ಜುಡಿಷಿಯಸ್ ಆಗಿ ಯೂಸ್ ಮಾಡೋಕ್ಕೆ ಹೇಗೆ ಯೂಸ್ ಮಾಡಬೇಕು ಅಂತ ಅರಿವು ಮೂಡಿಸೋಕ್ಕೆ ಇದನ್ನ ಹಮ್ಮಿಕೊಂಡಿದ್ದೀವಿ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಾರ್ಯಾಗಾರದಲ್ಲಿ ಬರುವಂಥ ಎಲ್ಲ ಸ್ಪೀಕರ್ಗಳು ತಮ್ಮ ಎಕ್ಸ್ಪೀರಿಯನ್ಸಲ್ಲಿ ಲೈವ್ ಪ್ರಾಜೆಕ್ಟ್ಸ್, ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಬಗ್ಗೆ, ಕೇಸ್ ಸ್ಟಡಿ ಬಗ್ಗೆ ಎಲ್ಲ ಇಂಜಿನಿಯರ್ಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಅದರಿಂದ ಮುಂದೆ ನಾವು ಕಟ್ಟಡ, ಇವಾಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ನೇಷನ್ ಬಿಲ್ಡಿಂಗಲ್ಲಿ. ಹೌಸಿಂಗಲ್ಲೂ ಕೂಡ ತುಂಬ ಹೌಸಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಕಾರಣಗಳಿಂದ ರಾ ಮಟೀರಿಯಲ್ ತುಂಬ ಜಾಸ್ತಿ ಬೇಕಾಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗಿಸಬೇಕು ಅಂತ ಅರಿವನ್ನು ಮೂಡಿಸೋದು ಮೇನ್ ಉದ್ದೇಶ ಆಗಿದೆ. ಪ್ಲಸ್ ನಾವು ರಾ ಮಟೀರಿಯಲ್ಗಳನ್ನ ಜುಡಿಷಿಯಸ್ ಆಗಿ ಯೂಸ್ ಮಾಡಿದ್ರೆ ಮುಂದಿನ ಜನ್ರೇಷನ್ಗೆ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ನೀರು ಇದೆಲ್ಲವನ್ನು ಕೊಡೋಕ್ಕಾಗುತ್ತೆ. ಇಲ್ಲದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಸಸ್ಟೈನಬಿಲಿಟಿ ಬಗ್ಗೆ ಜಾಸ್ತಿ ತಿಳಿದುಕೊಂಡು ಅದನ್ನು ನಮ್ಮ ಪ್ರಾಜೆಕ್ಟ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಅನಿವಾರ್ಯತೆ, ಅವಶ್ಯಕತೆ ತುಂಬ ಜಾಸ್ತಿ ಆಗಿದೆ. ಆ ಕಾರಣಕ್ಕೆ ಈ ಥೀಮ್ನ ನಾವು ಈ ವರ್ಷ ತೊಗೊಂಡಿದ್ದೀವಿ. ಇದರ ಜೊತೆಗೆ ಅಸೋಸಿಯೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೆಂಗಳೂರು ಸೆಂಟರ್ ಬೇರೆ committee secretary for this REDECON 2022. The theme of the seminar is Sustainability Development the Future. I just want to connect this sustainability with respect to the population. See, now in China 1426 million of population is there in 2022 and 1417 is the million population in India. We will be overtaking this in 2023. So how it is connected to the population? See, when the population goes on increasing, then we are exploiting the natural resources to meet the needs and wants of the humankind. So when this is happening, then how to control that? You cannot control anything like that because the people are utilizing the resources and they will be going on utilizing the same thing. Now alternative things need to be thought of. What are the alternative things? Now for example, today you are seeing that fossil fuel is going to be exhausted after over a period of time. Now what need to be done on that? Then battery car is now coming up. So slowly it is coming up. Maybe the initial investment on the battery car may be high, but if you are keeping on adapting that and we are in the transition time, maybe after a few years of time this will come down and then utilization will become more. When the production is going on more, then the cost will become less. This is actually vice versa. So like this, each and everything like that, the sustainability, things have to be adopted so that the population can utilize the available resources in an effective way. So that is the theme of this seminar, wherein we have brought in nearly 12 speakers of different, nature of talks. To touch upon the various aspects, because it is very difficult to say the whole thing of sustainability in 2 days. But we have cautiously taken interest on the specific subjects which will really fruitful to the delegates. Now, for example, the Bureau of Indian Standard Chief, that Sanjay Pant, he is addressing on the codal provision to achieve sustainability. So that what kind of codal provisions need to be adopted, National Building Code, how it can be utilized to achieve this. Then we are bringing in Mr. Krishna Mohan Rao. He is going to talk about an overview of resource efficiency and energy consumption in construction projects during the life cycle. Then we have another speaker, Sandeep Goswami, who will talk about risk analysis and impact of climate change on built environment.
Then we are getting Chandrasekhar Bhatt, who is going to talk about network effects to enable waste management and recycling. It is very important. We are now talking about solid waste management, wastewater treatment and all. So we got an expert to talk about that so that he can give awareness about that. Carbon credits and energy efficiency and business strategies will be addressed by Mohan Reddy. And then Dr. Sujit Kumar will be talking about alternative materials and passive architecture and designing and achieving sustainability. Alternative materials. See, we are now using the concrete blocks and all these things. So what could be the alternative for the concrete blocks? So maybe we cannot do away totally with the concrete. So how the consumption of concrete can be lessened? So that that kind of alternative things will be discussed during this program. And then ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಜಿತ್ ಕುಮಾರ್ ಅಂತ, ಸೆಕ್ರೆಟರಿ ಅಸೋಸಿಯೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೆಂಗಳೂರು ಸೆಂಟ್ರದ್ದು. ನಾವು ಈ ಪ್ರೆಸ್ ಮೀಟ್ನ ರೆಡಿಕಾನ್ 2022 ಅಂತ ಸೆಮಿನಾರ್ನ ಆರ್ಗನೈಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ಎಲ್ಲರಲ್ಲೂ ಅರಿವು ಮೂಡಿಸೋಕ್ಕೆ ಈ ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಸೊ ರೆಡಿಕಾನ್ 2022 ನಿಮಾನ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ 17 ಮತ್ತು 18 ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋಕ್ಕೆ ಇದನ್ನು ಕರೆದಿದ್ದೀವಿ. ಈ ಸೆಮಿನಾರಲ್ಲಿ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ದ ಫ್ಯೂಚರ್ ಅಂತ ಥೀಮ್ನ ಇಟ್ಕೊಂಡು ಇದ್ರ ಬಗ್ಗೆ ಸುಮಾರು 13 ಸ್ಪೀಕರ್ಗಳು ಅಕ್ರಾಸ್ ಇಂಡಿಯಾ ಇದ್ರ ಬಗ್ಗೆ ಇಂಜಿನಿಯರ್ಗಳಲ್ಲಿ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಈ ಸಸ್ಟೈನಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯವಾಗಿರೋದ್ರಿಂದ ಇದನ್ನು ನಾವು ಈ ಸೆಮಿನಾರಲ್ಲಿ ಥೀಮ್ ಆಗಿ ತೊಗೊಂಡಿದ್ದೀವಿ ಅಂತ. ನಾನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನಲ್ಲಿ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಹಾಗೂ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು ಸೆಂಟರ್ ನಾನು ಚೇರ್ಮನ್ ಆಗಿದ್ದೀನಿ. ಈ ಸೆಮಿನಾರ್ನ ಅಸೋಸಿಯೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬ್ಯಾಂಗ್ಳೂರು ಸೆಂಟರ್ ಏರ್ಪಡಿಸಲಾಗುತ್ತೆ. ಅದನ್ನು ನಾವು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು ಸೆಂಟರ್ ಸಪೋರ್ಟ್ ಮಾಡ್ತಾಯಿದ್ದೀವಿ. ಮೇನ್ ಕಾರಣ ಇದಕ್ಕೆ ಯಾಕೆ ನಾವು ಈ ಸೆಮಿನಾರಿಂದು ಥೀಮ್ ಸಸ್ಟೈನಬಲ್ ಡೆವಲಪ್ಮೆಂಟ್ ದಿ ಫ್ಯೂಚರ್ ಅಂತ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ, ನಾವು ಇಲ್ಲಿ ತನಕ ನೋಡ್ತಾನೆ ಬಂದಿದ್ದೀವಿ ಪರಿಸರ ಭಾಳ ಹದಗೆಡ್ತಾ ಇದೆ. ಮತ್ತು ಎಸ್ಪೆಷಲಿ ಈ ವರ್ಷ ನಾವು ಮಳೆ ನೋಡಿದ್ದೀವಿ ಬ್ಯಾಂಗ್ಳೂರಲ್ಲಿ, ಎಲ್ಲ ಕಡೆ ಫ್ಲಡ್ಡಿಂಗ್ ಆಗಿದೆ ಆ್ಯಂಡ್ ಅನ್ಪ್ರೆಸಿಡೆಂಟೆಡ್ ರೇನ್ಸ್ 70 ವರ್ಷದಲ್ಲಿ ನೋಡದೆ ಇರೋಂಥ ಮಳೆನ ನಾವು ಈಗ ನೋಡ್ತಾ ಇದ್ದೀವಿ. ಇದು ಬೇಸಿಕಲಿ 2 ಕಾರಣದಿಂದ ಆಗಿದೆ. ಒಂದು ಕಾರಣ ಅಫ್ಕೋರ್ಸ್ ಮ್ಯಾನ್ ಮೇಡ್ ಡಿವಾಸ್ಟೇಷನಿಂದ, ಎರಡನೇದು ಗ್ಲೋಬಲ್ ವಾರ್ಮಿಂಗಿಂದನೂ ಇದು ಆಗಿದೆ. ಸೊ ಇದು ಹೇಗೆ ನಾವು ತಡೆಗಟ್ಬೋದು, ಇದಕ್ಕೆ ಪರಿಹಾರ ಇದೆಯಾ? ಖಂಡಿತ ಪರಿಹಾರ ಇದೆ. ಬಟ್ ಪರಿಹಾರ ಅನ್ನೋದು ಒಂದು ಡಿಪಾರ್ಟ್ಮೆಂಟು ಅಥವಾ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ದ ಸೊಸೈಟಿ ಮಾಡಿದ್ರೆ ಆಗಲ್ಲ. ಇದು ಎಲ್ಲರೂ ಕೈ ಜೋಡಿಸ್ಬೇಕು. ಅದು ಬರೀ ಒಂದು ದೇಶ ಆಗಿ ಒಂದು ರಾಷ್ಟ್ರ ಆದರೂ ಆಗಲ್ಲ. ಪ್ರತಿಯೊಂದು ದೇಶ ಈ ಪ್ರಪಂಚದಲ್ಲಿ ಏನಿದೆ ಎಲ್ಲರೂ ಕೈ ಜೋಡಿಸ್ಬೇಕು. ಯಾಕಂದರೆ ಇವತ್ತು ಪರಿಹಾರ ಏನಾರು ಆಗಬೇಕು ಅಂದರೆ ಎಲ್ಲ ಕಡೆ ಮಾಡಿದರೆ ಮಾತ್ರ ಆಗೋದು. ಈಗ ಒಂದು ದೇಶ ಮಾಡಿ ಬೇರೆ ದೇಶ ಡಿವಾಸ್ಟೇಷನ್ ಮಾಡ್ತಾನೆ ಇದ್ದರೆ ಅದು ಖಂಡಿತ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತೆ, ಈವನ್ ಎವ್ರಿ ಸಿಟಿಸನ್ ಈಸ್ ರೆಸ್ಪಾನ್ಸಿಬಲ್. ಸೊ ಹಾಗೆ ನಾವು ಇಂಜಿನಿಯರ್ಸ್ ಆಗಿ ಕ್ವೆಶ್ಚನ್ ಮಾಡ್ಕೊಂಡು ವಾಟ್ ವಿ ಕ್ಯಾನ್ ಡೂ ಫಾರ್ ದ ಸೊಸೈಟಿ ಅನ್ನು ಕೇಳಿದಾಗ ವಿ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ ಆ್ಯಂಡ್ ವಿ ಹ್ಯಾವ್ ಟು ಇನ್ಸ್ಟಿಲ್ ದಟ್ ಸೆನ್ಸ್ ಆಫ್ ಎನ್ವಿರಾನ್ಮೆಂಟಲ್ ಕಾನ್ಷಿಯಸ್ನೆಸ್ ಅಂತ ಬಂತು. ದಟ್ ಈಸ್ ದ ರೀಸನ್ ನಾವು ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಫೋಕಸ್ಡ್ ಆನ್ ಟು ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದೀವಿ. ವಿ ಆರ್ ದ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಹೂ ಕ್ಯಾನ್ ಎನ್ಶ್ಯೂರ್ ದ್ಯಾಟ್ ವಿ ಹ್ಯಾವ್ ಎ ಸಸ್ಟೈನ್ ಫ್ಯೂಚರ್ ಫಾರ್ ಅವರ್ ಯಂಗರ್ ಜನರೇಷನ್ಸ್ ಟು ಕಮ್. ದಟ್ ಈಸ್ ದ ರೀಸನ್ ನಾವು ಈ ಸೆಮಿನಾರ್ನ ಕೈಗೊಂಡಿದ್ದೀವಿ.